ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಿಕೊಂಡು ಇವತ್ತು ನೆಲ್ಲಿಕಾಯಿ ಕ್ಯಾಂಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲನೇದಾಗಿ ಏನು ಬೇಕಂದರೆ ಬೆಟ್ಟದ ನೆಲ್ಲಿಕಾಯಿ ಬೇಕು. ನಾನು ಅದಕ್ಕೆ 1 kg ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಇವಾಗ ಇದನ್ನು ಸ್ಟೀಮ್ ಮಾಡ್ಕೋಬೇಕಲ್ಲ, ಹಾಗಾಗಿ ಇಡ್ಲಿ ಪಾತ್ರೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಒಳಗಡೆ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಇದನ್ನು ಇವಾಗ ಗ್ಯಾಸ್ ಸ್ಟವ್ ಮೇಲಿಟ್ಟು ಇಲ್ಲಿ 5 ನಿಮಿಷ ಇಲ್ಲ 10 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ನೋಡಿ 10 ನಿಮಿಷ ಆಯ್ತು. ಇವಾಗ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಬೆಟ್ಟದ ನೆಲ್ಲಿಕಾಯಿ ಇವಾಗ ಕರೆಕ್ಟಾಗಿ ಬೆಂದಿದೆ. ನೀವು ಇವಾಗ ಸ್ಟೀಮರ್ ಇದ್ದರೆ ಸ್ಟೀಮರ್ ಯೂಸ್ ಮಾಡಿ. ಸ್ಟೀಮರ್ ಇಲ್ಲ ಅಂದವರು ಈ ಇಡ್ಲಿ ಪಾತ್ರೆ ಒಳಗೆ ಹಾಕಿಟ್ರೆ ಸ್ಟೀಮ್ ಆಗಿಬಿಡುತ್ತೆ. ಇವಾಗ ಬೆಟ್ಟದ ನೆಲ್ಲಿಕಾಯಿನ ಸಪ್ರೇಟಾಗಿ ತಗೊಂಡು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆರೋದು ಬಿಟ್ಟಾದಮೇಲೆ ನೋಡಿರಿ, ಇವಾಗ ಈ ಥರ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ ಲೇಯರ್. ಆ ಥರ ನೀವು ಬಿಡಿಸಿಟ್ಕೋಬೋದು. ನೀವು ದಪ್ಪ ಆಯಿತು ಅಂದರೆ ಬೇಕಾದ್ರೆ ಒಂದು ಲೇಯರ್ನ ಚಾಕುವಿಂದ ಕಟ್ ಮಾಡ್ಕೊಳ್ರಿ. ನಮಗೆ ಇಷ್ಟು ಸಾಕು, ಹಾಗಾಗಿ ನಾನು ಹಂಗೆ ಜಸ್ಟ್ ಪ್ರೆಸ್ ಮಾಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅದು. ನೋಡಿ ಇವಾಗ ಬೆಟ್ಟದ ನೆಲ್ಲಿಕಾಯಿ ಪೀಸ್ ಎಲ್ಲದನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ಒಳಗಡೆ ಅವು ಬಿಡಿಸಿಟ್ಕೊಂಡಿರೋ ಪೀಸ್ನೆಲ್ಲವನ್ನು ಹಾಕಿ ಇವಾಗ ಇದಕ್ಕೆ 1 kg ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ನಲ್ಲ, ಹಾಗಾಗಿ 1 kg ಬೆಲ್ಲ ಸಣ್ಣದಾಗಿ ಕುಟ್ಟಿ ತೊಗೋಬೇಕು. ಸಣ್ಣದಾಗಿ ಕುಟ್ಟಾದ್ಮೇಲೆ ನೋಡಿರಿ ಇವಾಗ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡಾದಮೇಲೆ ಇದನ್ನು ನಾವೀಗ 3 ದಿನ ಅದ್ರೊಳಗಡೆ ಬಿಡಬೇಕು. ಯಾಕಂದರೆ ಸ್ವೀಟ್ ಎಲ್ಲ ಹೀರ್ಕೋಬೇಕಲ್ಲ, ಹಾಗಾಗಿ ದಿನ ಸ್ವಲ್ಪ ನೀವು ಕೈ ಆಡಿ ಮತ್ತು ಪ್ಲೇಟ್ ಮುಚ್ಚಿ 3 ದಿನ ಬಿಡಬೇಕು ಅದನ್ನು. ನೋಡಿ ಅದು 3 ದಿನ ಬಿಟ್ಟಿದ್ದೀವಲ್ಲ, ಕಲರ್ ಎಷ್ಟು ಚೇಂಜ್ ಆಗಿದೆ. ಈ ಕಲರ್ ಬರೋವರೆಗೂ ನಾವು 3 ದಿನ ಅದರೊಳಗಡೆ ಕೊಳೆ ಹಾಕಬೇಕು. ಇದಾದಮೇಲೆ ಇವಾಗ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಅದು ನೀರೆಲ್ಲ ಒಂದು ಸಪ್ರೇಟ್ ಮಾಡಿ ಇವಾಗ ಆ ಪೀಸಸ್ ಮಾತ್ರ ಅದ್ರೊಳಗಡೆ ಹಾಕಬೇಕು. ಯಾಕಂದರೆ ನಾವು ಇದನ್ನು ಬಿಸಿಲಿಗೆ ಇಡಬೇಕು, ಹಾಗಾಗಿ ನೀರಿನ ಅಂಶ ಇದ್ದರೆ ಬೇಗ ಒಣಗಲ್ಲ. ಹಾಗಾಗಿ ನಾವು ನೀರನ್ನೆಲ್ಲ ಸೋದಿಸಿ ಅವು ಪೀಸಸ್ನಷ್ಟೇ ಅದರೊಳಗಡೆ ಹಾಕಬೇಕು. ನೋಡಿ ಇವಾಗ ಎಲ್ಲ ಪೀಸಸ್ನ ಹಾಕಿಟ್ಕೊಂಡಿದ್ದೀನಿ. ಇವಾಗ ನಾನು ಮಳೆಗೆ ಮೇಲೆ ಹೋಗಿದ್ದೀನಿ ಬಿಸಿಲಿಗೆ ಒಣಗಾಕೋಕ್ಕೆ. ಒಂದು ತೆಳುವಾಗಿರೋ ಬಟ್ಟೆ ಹೊಚ್ಚಿ ಬಿಡಬೇಕು, ಯಾಕಂದರೆ ಧೂಳು ಬೀಳಬಾರ್ದಲ್ಲ. ಹಾಗಾಗಿ ಇವಾಗ ನೋಡಿ ಅದರಲ್ಲಿ ನೀರೆಲ್ಲ ಇರುತ್ತಲ್ಲ, ಬೆಲ್ಲದ ನೀರು ಮತ್ತು ಬೆಟ್ಟದ ನೆಲ್ಲಿಕಾಯಿ ನೀರೆಲ್ಲ ಬಿಟ್ಟಿರುತ್ತಲ್ಲ, ಅದನ್ನು ನಾವೀಗ ವೇಸ್ಟ್ ಮಾಡೋದು ಬೇಡ. ಇದನ್ನು ಸ್ವಲ್ಪ ಸ್ಟವ್ ಮೇಲಿಟ್ಟು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸಿ ಇವಾಗ ನಾವು ಇದನ್ನ ಸೋದಿಸಿ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಡೈಲಿ ಬಿಸಿನೀರು ಕುಡಿತೀವಲ್ಲ, ಅದರಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದನ್ನೇನು ವೇಸ್ಟ್ ಮಾಡೋದು ಬೇಡ, ಡೈಲಿ ಈ ಥರ ಮಾಡ್ಕೊಂಡು ಕುಡೀರಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಬೆಟ್ಟದ ನೆಲ್ಲಿಕಾಯಿಂದ ಎಷ್ಟು ಯೂಸಸ್ ಇದೆ ಅಂತ. ನಾವೀಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಬೇಕಂದ್ರೆ ಸೀಸನ್ ಇದ್ದಾಗ ಅಷ್ಟೇ ಮಾಡೋಕ್ಕಾಗುತ್ತೆ. ಈ ಥರ ಕ್ಯಾಂಡಿ ಮಾಡಿಟ್ಕೊಂಡ್ರೆ ಸೀಸನ್ ಇಲ್ದಾಗೂ ಒಮ್ಮೆ ಮಾಡಿಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ತಿನ್ಬೋದು. ಹಾಗಾಗಿ ಈ ಥರ ಕ್ಯಾಂಡಿ ಮಾಡಿಟ್ಕೊಂಬಿಡಿ ಒಮ್ಮೆ. ಇವಾಗ ನೋಡಿ ನಾನು ಇದಕ್ಕೆ ಕೋಟಿಂಗ್ ಮಾಡಬೇಕು, ಶುಗರ್ ಕೋಟಿಂಗು. ಹಾಗಾಗಿ ನಾನು ಇವಾಗ 1-2 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ. ನೋಡಿರಿ, ಶುಗರ್ನ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ನಾನು. ಪೌಡ್ರ್ ಮಾಡ್ಕೊಂಡು ಬಂದಮೇಲೆ ನೈಸಾಗಿ ಇವಾಗ ನಾವೀಗ ಬೆಟ್ಟದ ನೆಲ್ಲಿಕಾಯಿ ಒಂದಿನ ಪೂರ್ತಿ ಬಿಸಿಲಾಗಿ ಒಣಗಿಸಿದ್ದೀನಿ ನಾನು. ಒಣಗಿಸಿದಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಶುಗರ್ ಪೌಡರ್ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ ಹೊರಗಡೆ ಸಿಗುತ್ತಲ್ಲ ಬೆಟ್ಟದ ನೆಲ್ಲಿಕಾಯಿ ಕ್ಯಾಂಡಿ, ಸೇಮ್ ಅದೇ ಥರನೇ ಬಂದಿದೆ. ನಾನು ಇದಕ್ಕೆ ಬೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೆಲ್ಲ ಬೇಡ ಅಂದರೆ ಸಕ್ಕರೆ ಯೂಸ್ ಮಾಡಿಕೊಂಡು ಸೇಮ್ ಇದೇ ಮೆಥಡಲ್ಲೇ ಮಾಡ್ಕೋಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.